ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಸ್ಐಆರ್ ಕೆಲಸದ ಪರಿಣಾಮ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯುವ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಕಾಲೇಜುಗಳು ಆರಂಭವಾಗಿರುವುದರಿಂದ ಜನನ ಪ್ರಮಾಣ ಪತ್ರಕ್ಕಾಗಿ ಅರ್ಜಿದಾರರ ಸಂಖ್ಯೆ ಹೆಚ್ಚಿದೆ. ಆದರೆ ಕೆಲ ದಿನಗಳ ಕಾಲ ಕೌಂಟರ್ ಸಂಪೂರ್ಣ ಬಂದ್ ಆಗಿದ್ದರಿಂದ ನೂರಾರು ಮಂದಿ ನಿರಾಶೆಯಿಂದ ಹಿಂತಿರುಗುತ್ತಿದ್ದಾರೆ. ಈಗ ಕೌಂಟರ್ ಮಧ್ಯಾಹ್ನದವರೆಗೆ ಮಾತ್ರ ತೆರೆದಿದ್ದು ಬೆಳಗ್ಗೆಯಿಂದಲೇ ಉದ್ದ ಸಾಲುಗಳು ಕಾಣಿಸುತ್ತಿವೆ. ವಯೋವೃದ್ಧರು, ಮಹಿಳೆಯರು ಮತ್ತು ಪುಟ್ಟ ಮಕ್ಕಳನ್ನು ಕರೆತಂದ ಪೋಷಕರು ಗಂಟೆಗಟ್ಟಲೆ ಕಾಯಬೇಕಾಗಿದೆ. ಇನ್ನೊಂದು ಸಮಸ್ಯೆ ಎಂದರೆ ಮೊದಲು 15ರಿಂದ 20 ದಿನಗಳಲ್ಲಿ ಸಿಗುತ್ತಿದ್ದ ಪ್ರಮಾಣ ಪತ್ರ ಈಗ 1 ಅಥವಾ 2 ತಿಂಗಳಾದರೂ ಕೈಗೆ ಸಿಗುತ್ತಿಲ್ಲ ಎಂಬ ಆರೋಪವು ಕೇಳಿಬರುತ್ತಿದೆ. ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದರೂ ಸಿಬ್ಬಂದಿಯನ್ನು ಎಸ್ಐಆರ್ ಕೆಲಸಕ್ಕೆ ನಿಯೋಜಿಸಿರುವುದರಿಂದ ಸಾವಿರಾರು ಅರ್ಜಿಗಳು ಬಾಕಿ ಉಳಿದಿವೆ ಎಂದು ತಿಳಿದುಬಂದಿದೆ. ಅಂಚೆ ಮೂಲಕ ಪ್ರಮಾಣ ಪತ್ರ ಕಳುಹಿಸುವ ಸೇವೆ ಇದೆ ಎಂದು ಸೂಚನೆ ಹಾಕಲಾಗಿದ್ದರೂ ಅದು ಸದ್ಯ ಕಾರ್ಯನಿರ್ವಹಿಸುತ್ತಿಲ್ಲ. ಹಾಗಾಗಿ ಪ್ರಮಾಣ ಪತ್ರಕ್ಕಾಗಿ ನಾಗರಿಕರು ಮತ್ತೆ ಮತ್ತೆ ಪಾಲಿಕೆ ಕಚೇರಿಗೆ ಅಲೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬರ್ತ್ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಬಂದದ್ದು ಕೇರಳದಿಂದ ಬರೋದು, ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಸಹ ಫೀಸ್ ಇಲ್ಲ ಅಂತ, ಇಲ್ಲಿ ಬರಬೇಕಂತ, ನಿಮಗೆ ರಜೆ ಇಲ್ಲ ಇಲ್ಲಿ, ಮತ್ತು ರಜೆ ತಕ್ಕಬೇಕಾಗಿ ರಜೆ ಮಾಡಿ ಬಂತು ಈಗ ಹೇಳ್ತಾರೆ. ಇಲ್ಲಿ ಕಂಪ್ಲೇಂಟ್ ಇಲ್ಲಿ ಫೋನ್ ಮಾಡೋದು ಗೊತ್ತಿಲ್ಲ, ನೀವು ಎಲೆಕ್ಷನ್ ಕಮಿಷನಿಗೆ ಫೋನ್ ಮಾಡಿ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ದುಡ್ಡು ಹಾಕೋದು ಅಂಥದ್ದು ಪರಿಹಾರ ಮಾಡಬೇಕು. ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ, ಆನ್ಲೈನ್ ಸೇವೆ ಅಂತ ಇಲ್ಲ, ಇಲ್ಲಿ ಬಂದು ಕಟ್ಟುದು. ಈಗ ಎಲ್ಲ ದಿಕ್ಕಿನಲ್ಲಿ ಕೇರಳದಾಗ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಜನನ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಆನ್ಲೈನ್ ಆಗ್ತದೆ, ಆನ್ಲೈನ್ ಫೀಸ್ ಕಟ್ಟಲಿಕ್ಕೆ ಆಗ್ತದೆ. ಇದು ಇಲ್ಲೇ ಬರಬೇಕಂತ ಅದಕ್ಕೆ ಪರಿಹಾರ ಮಾಡಬೇಕು.